ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಇದೇನಾಯ್ತು ಗುರು, ನಾವು ಹೋಗಿರೋಂಥ ಮ್ಯಾಚೇನೆ ಈ ಥರ ಆಗ್ಬೇಕಾಗಿತ್ತಾ? ನಿನ್ನೆ ನಾನು ನಿಮ್ಗೆ ಗೊತ್ತಿರೋಂಗೆ ಸೊ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತೀನಿ ಸ್ಟೇಡಿಯಂಗೆ ಅಂತ ಹೇಳಿದ್ದೆ. ಅದೇ ರೀತಿ ನಿನ್ನೆ ಕೂಡ ಅಷ್ಟೇ ನಾನು ಮ್ಯಾಚ್ ನೋಡ್ಲಿಕ್ಕೆ ಸ್ಟೇಡಿಯಂಗೆ ಹೋಗಿದ್ದೆ. ಆ್ಯಂಡ್ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಕ್ಚುಲಿ ನಾವು ಹೋಗಿದ್ದ ಮುಂಚೆನೇ ಆಲ್ರೆಡಿ ಟಾಸ್ ಎಲ್ಲ ಆಗಿತ್ತು. ನಾವು ಹೋಗಿದ ತಕ್ಷಣ ಇನ್ನೇನು ಪ್ಲೇಯರ್ಸ್ಗಳು ಎಂಟರ್ ಆಗಿದ್ರು ಗ್ರೌಂಡ್ಗೆ. ಸೊ ಅಲ್ಲಿ ಆ್ಯಂಡ್ ಸ್ಮೃತಿ ಮಂದನ ಆ್ಯಂಡ್ ಬ್ಯಾಟ್ ಅವರು ಸೊ ಅಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಹಿಡಿದಿದ್ರು. ನಿಮ್ಗೆ ಗೊತ್ತಿರೋಂಗೆ ಸೊ ಟಾಸ್ ಗೆದ್ದಂತಹ ಮುಂಬೈ ಅವರು ಸೊ ಬಾಲಿಂಗ್ ತಗೊಂತಾರೆ. ಸೊ ನಾವು ಅನ್ಕೊಂಡಿದ್ವಿ ಮೇ ಬಿ ಚೇಸಿಂಗ್ ನಮ್ಮ ಒಂದು ಬೆಂಗಳೂರು ತಂಡಕ್ಕೆ ಸಿಗ್ಬೇಕು ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಏನು ನಮ್ಮ ಸ್ಮೃತಿ ಮಂದಣ್ಣ ಬ್ಯಾಟ್ ಮಾಡಿದ್ರು, ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನೇ ತಂದು ಕೊಟ್ಬಿಟ್ರು ಅಂತ. ಯಾಕಂತಂದರೆ ಆ ಒಂದು ಮಟ್ಟಿಗೆ ಪವರ್ ಪ್ಲೇನಲ್ಲಿ ಆ ಒಂದು ಸ್ಟಾರ್ಟ್ ಮಾಡುವಂಥದ್ದು ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗಿತ್ತು ಬೆಂಗಳೂರು ಪಿಚ್ಚಲ್ಲಿ. ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ ಬೆಂಗಳೂರು ಪಿಚ್ಚು ನಾರ್ಮಲಿ ಚೇಸಿಂಗ್ ಆಗಿರೋದ್ರಿಂದ ಸೊ ರನ್ಗಳ ಒಂದು ಸುರಿಮಳೆನ ಅರ್ಧೋಗುತ್ತಲ್ಲಿ. ಸೊ ಅಂಥ ಟೈಮಲ್ಲಿ ಸೊ ನಾವು ಫಸ್ಟ್ ಬ್ಯಾಟಿಂಗ್ ಅಂತಂದರೆ ಮಿನಿಮಮ್ ನನ್ನ ಪ್ರಕಾರ 180 ಇರಲೇಬೇಕು. ಓಕೆ, ಸ್ಕೋರ್ ಬೋರ್ಡ್ ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಸೊ ಅಂಥ ಟೈಮಲ್ಲಿ ಸ್ಮೃತಿ ಮಂದನ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಬೌಂಡ್ರಿಗಳು. ಆ್ಯಂಡ್ ಆ ಬ್ರಂಟ್ ಅವರ ಒಂದು ಬೌಲಿಂಗಲ್ಲಿ ಆ ಸಿಕ್ಸ್ ಹೊಡೆದ್ರಲ್ಲ, ಸಖತ್ತಾಗಿರುವಂಥ ಸಿಕ್ಸ್ ಅದು. ಸೊ ಆ ಒಂದು ಕ್ರ್ಯಾಕಿಂಗ್ ಶಾಟ್ ಹೊಡೆದಾದ್ಮೇಲೆ ಸೊ ಒಂದು ಖಂಡಿತವಾಗಿ ಒಂದು ದೊಡ್ಡ ಇನ್ನಿಂಗ್ಸ್ ಬರುತ್ತೆ ಅನ್ಕೊಂಡು ನಾರ್ಮಲಿ. ಸೊ ಸ್ಮೃತಿ ಮಂದನ ಈ ಸೀಸನಲ್ಲಿ ಸ್ವಲ್ಪ ಅಂದರೆ ಸ್ಪೀಡಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಸ್ಟ್ರೋಕ್ಗಳನ್ನ ತುಂಬ ಚೆನ್ನಾಗಿ ಹೊಡ್ತಿದ್ದಾರೆ. ಸೊ ಫಸ್ಟ್ ಮ್ಯಾಚಲ್ಲಿ ನೋಡಿದ್ರು ಕೂಡ ಅಷ್ಟೇ, ಫಸ್ಟ್ ಒಂದು 2 ಬಾಲ್ಸನ್ನೇ ಬೌಂಡ್ರಿ ತೊಗೊತಾರೆ. ಸೊ ಲಾಸ್ಟ್ ಎರಡನೇ ಮ್ಯಾಚಲ್ಲೂ ಕೂಡ ಅಲ್ಲೂ ತುಂಬ ಸ್ಟಾರ್ಟಿಂಗಲ್ಲಿ ಸೊ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಮ್ಯಾಚಲ್ಲೂ ಕೂಡ ಅಷ್ಟೇ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ಅಲ್ಲಿ ಸೆಟ್ಲ್ ಆಗಿದ್ರು. ಸೊ ಅದ್ಭುತವಾಗಿ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಬಟ್ ಈ ಕಡೆಗೆ ಬ್ಯಾಟ್ ಕೂಡ ಅಷ್ಟೇ ಒಂದು ಬೌಂಡ್ರಿ ತೊಗೊಂಡು ಸೊ ಒಂದು ಒಳ್ಳೆ ಸಾಥ್ ಕೊಡ್ತಾ ಇದ್ರು ಸ್ಮೃತಿ ಮಂದನಿಗೆ. ಸೊ ಏನೋ ಒಂದು ಪವರ್ ಪ್ಲೇದಲ್ಲಿ ಚೆನ್ನಾಗಿ ಬರುತ್ತೆ, ಒಂದು 180 ಎಲ್ಲ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಅಲ್ಲಿ ಇಸ್ಮಾಯಿಲ್ ಅವರ ಒಂದು ಬಾಲಲ್ಲಿ ಸೊ ಸ್ಮೃತಿ ಮಂದನ್ ಅವರು ಎಸ್ತಿಕಾ ಬಾಟಿ ಅವರಿಗೆ ಒಂದು ಆ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ಸಖತ್ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಆ ಶಾರ್ಟ್ ಪುಲ್ ಮಾಡುವಂಥ ಶಾರ್ಟೇ ಇರಲಿಲ್ಲ, ಜಸ್ಟ್ ಕಟ್ ಮಾಡಿದ್ರಾಗಿರೋದು ಬೌಂಡ್ರಿಗೆ ಹೋಗಿರೋದು. ಇಸ್ಮಾಯಿಲ್ ಅವರ ಒಂದು ಏನು ಪೇಸ್ ಇದೆ, ಸೊ ಆ ಪೇಸ್ಗೆ ಆ ಪುಲ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಸೊ ಅದು ಎಲ್ಲೋ ರಾಂಗ್ ಜಡ್ಜ್ಮೆಂಟ್ ಮಾಡಿದ್ರು ಅಂತ ನನಗನ್ಸುತ್ತೆ ಮಂದಣ್ಣ ಅವರು. ಸೊ ಅಲ್ಲಿ ತಮ್ಮ ಒಂದು ವಿಕೆಟ್ನ ಕೊಟ್ಟು ಸೊ ಅಲ್ಲಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅವರು ಆಟ ಆಗಿದ್ದಾದಮೇಲೆ ಸೊ ವಿಕೆಟ್ಗಳು ಹಂಗೆ ದುಬು ದುಬು ಅಂತ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ಬ್ಯಾಟ್ ಆಡ್ಸು ಕೂಡ ಜಾಸ್ತಿ ಆಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಪೆರ್ರಿ ಅವರು ಒಂದು ಕಡೆ ನಿಂತ್ಕೊತಾರೆ. ಬಟ್ ಈ ಕಡೆಗೆ ಯಾರೂ ಅಷ್ಟು ಚೆನ್ನಾಗಿ ಆಡಲಿಲ್ಲ. ರಾಘವೇ ಬಿಸ್ತವರು ಕೂಡ ಬೇಗ ಔಟ್ ಆಗ್ತಾರೆ, 1 ರನ್ 3 ಬಾಲಲ್ಲಿ. ಆ್ಯಂಡ್ ಕನಿಕಾ ಅಹುಜಾ ಫಸ್ಟ್ ಮ್ಯಾಚಲ್ಲಿ ಏನು ಸಖತ್ತಾಗಿ ಆಡಿದ್ರು ಹಾಗೆ ಹೇಗೆ ಅಂತೆಲ್ಲ ಹೊಗಳಿದ್ವಿ. ಬಟ್ ಎರಡನೇ ಮ್ಯಾಚಲ್ಲೂ ಕೂಡ ಅವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ ಸೊ ಈ ಕಡೆಗೆ ಬೌಲಿಂಗಲ್ಲೂ ಇಲ್ಲ, ಈ ಕಡೆ ಬ್ಯಾಟಿಂಗಲ್ಲೂ ಇಲ್ಲ. ಮೇ ಬಿ ಎಲ್ಲೋ ಕೆಲವು ಪ್ಲೇಯರ್ಸ್ಗಳು ಓವರ್ ಕಾನ್ಫಿಡೆನ್ಸ್ ಆದರು ಅಂತ ನನಗನ್ಸುತ್ತೆ. ಸೊ ಅದೆಲ್ಲೋ ಅವ್ರಿಗೆ ಖಂಡಿತವಾಗ್ಲೂ ಆರ್ ಸಿ ಬಿಗೆ ಎಫೆಕ್ಟ್ ಆಯಿತು. ಇವಾಗ ಬ್ಯಾಟ್ ಆಡಿದ್ರು ಕೂಡ ಅಷ್ಟೇ. ಸೊ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಈ ಮ್ಯಾಚಲ್ಲಿ ಅಷ್ಟು ಸ್ಟ್ರೋಕ್ ಅಷ್ಟು ಬರಲಿಲ್ಲ ಅವ್ರ ಕಡೆಯಿಂದ. ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು, ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಬ್ಯಾಟ್ ಆಡಿಸೋದ್ರಾಗಿರ್ಬೋದು, ಸ್ಮೃತಿ ಮಂದನ ಅವರು ಆ ಶಾಟಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತು ನನಗೆ. ಸೊ ಸ್ವಲ್ಪ ಅವರು ಇನ್ನೊಂದು ಚೂರು ನಿಂತ್ಕೊಂಡು ಆಡಿದ್ರೆ ಸೊ ಪವರ್ ಪ್ಲೇವರೆಗೂ ಕೂಡ ಒಂದು ಜಸ್ಟ್ ಒಂದು 2 ವಿಕೆಟ್ಸ್ ಹಾಗೆ ಒಂದು 60 ರನ್ಸ್ ಹೊಡೆದಿದ್ರು ಕೂಡ ಪರವಾಗಿಲ್ಲ. ಬಟ್ 3 ವಿಕೆಟ್ ಹೊಂಟೋಯ್ತಲ್ಲ. ಸೊ ಅದು ಮೇ ಬಿ ಪವರ್ ಪ್ಲೇ ಆದಮೇಲೆ ಬಂದಂಥ ಪೆರ್ರಿ ಆದರೂ ಆಗಿರ್ಬೋದು, ನೆಕ್ಸ್ಟ್ ಬಂದಂಥ ರಿಚಾ ಘೋಷ್ ಅವ್ರಿಗೆ ಸ್ವಲ್ಪ ಅವ್ರಿಗೆ ಫ್ರೀಯಾಗಿ ಆಡ್ಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಇವಾಗ 3-4 ವಿಕೆಟ್ ಹೋಗಿದ್ದಾದ್ಮೇಲೆ ಕನಿಕಾ ಅಹುಜಾನು ಔಟ್ ಆಗಿದ್ದಾದ್ಮೇಲೆ ಸೊ ರಿಚಾ ಘೋಷ್ ಆ್ಯಂಡಲ್ಲಿ ನಮ್ಮ ಪೆರ್ರಿ ಅವರು ಜಾಯ್ನ್ ಆಗ್ತಾರೆ. ಅವರಿಬ್ಬರು ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂತು. ಸೊ 107 ಗಂಟೆನೂ ತೊಗೊಂಡು ಬರ್ತಾರೆ ಸ್ಕೋರ್ನ. ಸೊ ಒಂದು ಟೈಮಲ್ಲಿ ಇದ್ದಂಥದ್ದು ಸೊ ಅಲ್ಲಿ 57ಗೆ 4 ವಿಕೆಟ್ ಹೋಗಿತ್ತು. ಸೊ ಅಂಥ ಟೈಮಲ್ಲಿ ಜೊತೆದಂಥ ರಿಚಾ ಘೋಷ್ ಆ್ಯಂಡ್ ಪೆರ್ರಿ ಅವರು ಸೊ ಅದ್ಭುತವಾಗಿ ಒಂದು ಇನ್ನಿಂಗ್ಸ್ನ ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಫ್ರೀಯಾಗಿ ಸ್ಟ್ರೋಕ್ಗಳನ್ನ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಪೆರ್ರಿ ಅವರು ಬಂದಂಗೆ ಸೊ ಫಸ್ಟ್ ಬಾಲಿನೇ ಬೌಂಡ್ರಿ ತೊಗೊತಾರೆ. ಅದಾದಮೇಲೆ ಅವರು ಸೊ ತಮ್ಮ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ರಿಚಾ ಘೋಷ್ ಅಷ್ಟೇ ಚೆನ್ನಾಗಿ ಸಾಥ್ ಕೊಟ್ಟರು ಪೆರ್ರಿ ಅವರಿಗೆ. ಬಟ್ ಸೆಟ್ಲ್ ಆದಂಥ ರಿಚಾ ಘೋಷ್ ಅವರು ಸೊ ಆ ರೀತಿಯಲ್ಲಿ ವಿಕೆಟ್ ಕೊಡುವಂಥದ್ದು ಸರಿ ಇರಲಿಲ್ಲ. ಬೋಲ್ಡ್ ಆಗ್ತಾರೆ. ಸೊ ಅದೊಂದು ಬೇಜಾರಾಗುವಂಥ ವಿಚಾರ. ಸೊ ಅಮನ್ಜುತ್ ಕೌರ್ ಸೊ ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿದ್ರು. ಜೊತೆಗೆ ಬ್ಯಾಟಿಂಗ್ ಅಂತೂ ಮಾತ್ರ ಬಿಡಿದ್ರು ಆದಮೇಲೆ. ಸೊ ಆ್ಯಂಡ್ ಈ ರಿಚಾ ಘೋಷ್ ಔಟ್ ಆದಮೇಲೆ ಈ ಕಡೆಗೆ ಮತ್ತೆ ಯಾರು ನಿಂತ್ಕೊಳ್ಳಿಲ್ಲ. ಸೊ ಅಲ್ಲಿ ಜಾರ್ಜಿಯಾ ವೈರಮ್ ಅವರು ಒಂದು ಚಿಕ್ಕ ಒಂದು ಇನ್ನಿಂಗ್ಸ್ ಆಡಿದ್ರು 6 ರನ್ 7 ಬಾಲ್ಗೆ. ಆ್ಯಂಡ್ ಕಿಮ್ ಗಾರ್ತ್ ಸೊ ಅವರು 8 ರನ್ 10 ಬಾಲಲ್ಲಿ ಒಂದು ಸಾಥ್ ಕೊಟ್ಟರು. ಬಟ್ ಅಂದರೆ ಬಿಗ್ ಇನ್ನಿಂಗ್ಸ್ ಅಂತೂ ಆಡ್ಲಿಕ್ಕೆ ಆಗಿಲ್ಲ ಬೇರೆಯವ್ರ ಕಡೆಯಿಂದ. ಬಟ್ ಎಲಿಸಾ ಪೆರ್ರಿ ಅಂತೂ ಸಖತ್ತಾಗಿರುವಂಥ ಸ್ಟ್ರೋಕ್ಗಳು ಅದ್ಭುತವಾಗಿ ಆಡಿದ್ರು. ಒಂದು ರೀತಿ ಆಪತ್ ಬಾಂಧವ ಅನ್ನೋ ರೀತಿ ನಾವು ಏವೇನು ಡಿಬಿಲಿಯರ್ಸ್ ಹೇಳ್ತೀವಿ. ಸೊ ಈ ಒಂದು ಮ್ಯಾಚಲ್ಲಿ ಎಲಿಸಾ ಪೆರ್ರಿ ಅವರು ಒಂದು ಕಾಂಪಿಟೇಟಿವ್ ಸ್ಕೋರ್ನ ತಂದು ನಿಲ್ಲಿಸೋದಕ್ಕೆ ಎಲಿಸಾ ಪೆರ್ರಿ ಅವರು ಮುಖ್ಯ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 81 ರನ್ 43 ಬಾಲಲ್ಲಿ 11 ಬೌಂಡ್ರಿ ಹೊಡಿತಾರೆ ಆ್ಯಂಡ್ 2 ಸಿಕ್ಸರ್ಗಳು ಹೊಡಿತಾರೆ. ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತಾರೆ. ಅವ್ರು ಇಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ನಮಗೆ ಕಷ್ಟ ಆಗಿರೋದು. ಸೊ ಅವರು ಅಷ್ಟು ಆಡಿದಕ್ಕೇನೆ ನಾವು ಒಂದು ಕಾಂಪಿಟೇಟಿವ್ ಮೀನ್ಸ್ 167 ಸೊ ಒಂದು ರನ್ಸ್ಗಳನ್ನ ಸ್ಕೋರ್ ಬೋರ್ಡ್ ಮೇಲೆ ತಂದು ನಿಲ್ಲಿಸ್ತೀವಿ. ಆ್ಯಂಡ್ 7 ವಿಕೆಟ್ನ ನಾವು ಕಳ್ಕೊಂಡಿರ್ತೀವಿ. ಆ್ಯಂಡ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಿದ್ರೆ ಈ ಕಡೆಗೆ ಅಂತ ಒಂದು ಅದ್ಭುತವಾಗಿ ಬಾಲ್ ಅಂತ ಅನಿಸಿರುವಂಥದ್ದು ನನಗಂತಂದರೆ ಇಲ್ಲಿ ಅಮನ್ಜುತ್ ಕೌರ್ ಅವರು. ಸೊ 3 ಓವರಲ್ಲಿ ಸೊ 3 ವಿಕೆಟ್ 22 ರನ್ನು ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿದ್ರು. ಅದು ಬಿಟ್ಟರೆ ಸಂಸ್ಕೃತಿ ಗುಪ್ತಾ ಅವರು 1 ಓವರ್ ಹಾಕಿದ್ದಾರೆ, ಬಟ್ 1 ವಿಕೆಟ್ ಕಿತ್ತಿದ್ದಾರೆ. ಈ ಒಂದು 168 ರನ್ಗಳ ಒಂದು ಗುರಿನ ಬೆನ್ನತ್ತಂತಹ ಮುಂಬೈ ಇಂಡಿಯನ್ಸ್ಗೆ ಸ್ಟಾರ್ಟಿಂಗಲ್ಲಿನೇ ಒಂದು ಯಾಸ್ತಿಕಾ ಬಾಟಿಯ 2 ಬೌಂಡ್ರಿಗಳನ್ನ ಕನ್ಸಿಕ್ಯೂಟಿವ್ ಆಗಿ ತಗೊಂತಾರೆ. ಸೊ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಒಂದು ಕೆಟ್ಟ ಬೌಲಿಂಗ್ ಅಂತ ಕೂಡ ಹೇಳ್ತೀನಿ ಕಿಮ್ ಗಿರ್ತ್ ಅವರು. ಸೊ ಅವ್ರಿಗೆ ಹೊಡಿಕೆ ಚಾನ್ಸ್ ಕೊಟ್ಟರು. ಸೊ ಅವರು ಯಾಸ್ತಿಕಾ ಬಾಟಿ ಅವರು ಸಖತ್ತಾಗಿರುವಂಥ 2 ಸ್ಟ್ರೋಕ್ ನೋಡಿದ್ರು. ಅದಾದಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ಆ್ಯಂಡ್ ಅಲ್ಲಿ ನಮ್ಮ ಕಿಮ್ ಗಿರ್ತ್ ಅವರ ಒಂದು ಬೌಲಿಂಗಲ್ಲಿ LBW ಆಗ್ತಾರೆ. ಆ್ಯಕ್ಚುಲಿ ಅದು DRS ತಗೊಂತಾರೆ. ಬಟ್ ಅಲ್ಲಿ ನಮ್ಮ DRS ಏನಿದೆ ಅದು ರಿವ್ಯೂ ನಮ್ಮ ಕಡೆನೇ ಆಗುತ್ತೆ RCB ಕಡೆಗೆ. ಸೊ ಅಲ್ಲಿ ಸೊ ಯಾಸ್ತಿಕಾ ಬಾಟಿ ಅವರ ಫಸ್ಟ್ ವಿಕೆಟ್ ಕಿತ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಬಂದಂಥ CVR ಬ್ರಂಟ್ ಏನು ಬ್ಯಾಟಿಂಗ್ ಆಡ್ತಾಳಪ್ಪ ಅಮ್ಮ. ಬೌಲಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಬ್ಯಾಟಿಂಗಲ್ಲಿ ಇನ್ನೂ ಅದ್ಭುತವಾಗಿ ಮಾಡ್ತಾರೆ. ಬಂದಂಗೆ ಬೌಂಡ್ರಿಗಳು. ಸೊ
ಕ್ಲೀನಾಗಿ ಒಂದು ರೀತಿಯಲ್ಲಿ ಮ್ಯಾಚ್ನ ಕಿತ್ಕೊಂಡು ಹೊರಬಿಟ್ಟು ಅನ್ನೋ ರೇಂಜಿಗೆ ಆಡ್ತಾರೆ ಅಲ್ಲಿ. ಸೊ ಅದರಲ್ಲೂ ಮುಖ್ಯವಾಗಿ ಅವರಿಗೆ ಇವಾಗ ಪವರ್ ಪ್ಲೇಯಲ್ಲಿ ಬಂದಿರೋದ್ರಿಂದ ಫೀಲ್ಡಿಂಗ್ ಎಲ್ಲ ರಿಸ್ಟ್ರಿಕ್ಷನ್ ಇರೋದ್ರಿಂದ ಸೊ ಒಳಗಡೆ ಬಂದಿರುವಂಥ ಫೀಲ್ಡರ್ಗಳಿಗೆ ಆರಾಮಾಗಿ ಬೌಂಡ್ರಿಗಳನ್ನ ಕ್ಲೀನಾಗಿ ತಗೊಂತಾರೆ. ಹೆಲಿ ಮ್ಯಾಥ್ಯೂಸ್ ಆ್ಯಂಡ್ ಸ್ಕ್ರೀವರ್ ಬ್ರಂಟ್ ಅವರು ಇಬ್ಬರು ಸೇರಿಕೊಂಡು ಸೊ ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಒಂದು ಪಂದ್ಯನ ಅವ್ರ ಕಡೆಗೆ ತಗೊಂಡು ಹೋಗಿದ್ರು ಅವರು 66 ರನ್ಸು. ಸೊ ಈ ವಾಸ್ 5.6 ಬಾಲಿಂಗಲ್ಲಿ. ಸೊ 66ಗೆ 2 ವಿಕೆಟ್ ಬೀಳುತ್ತೆ. ಅದು ನಮ್ಮ ಎತ್ತ ಬಿಸ್ತವರು ಸೊ ಹ್ಯಾರಿ ಮ್ಯಾಥ್ಯೂಸ್ ಅವರಿಗೆ ಸೊ LBW ಮಾಡ್ತಾರೆ. ಆ್ಯಂಡ್ ಅಗೇನ್ ಅವರು ಕೂಡ ಒಂದು DRS ತಗೊಂತಾರೆ. ಆಕ್ಚುಲಿ ಕೊಟ್ಟಿರಲಿಲ್ಲ ಅದು. ಸೊ RCB ಅವರು ಸೊ ಅದನ್ನ ಅಂದ್ರೆ ಅಪೀಲ್ ಮಾಡ್ತಾರೆ ಸೊ DRSಗೆ. ಸೊ ಅಲ್ಲಿ ಔಟ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಮ್ಯಾಥ್ಯೂಸ್ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಬ್ರಂಟ್ ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಜಾಯ್ನ್ ಆಗ್ತಾರೆ. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅಷ್ಟೇನೆ ಸೊ RCB ಅಂತ ಬಂದ ತಕ್ಷಣ ಮುಂಬೈ ಕಡೆಯಿಂದ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಸೊ ನೆಕ್ಸ್ಟ್ ಜಾಯ್ನ್ ಆದಂಥ ಹರ್ಮನ್ಪ್ರೀತ್ ಕೌರ್ ಆ್ಯಂಡ್ ಬ್ರಂಟ್ ಇಬ್ಬರು ಕೂಡ ಸಖತ್ತಾಗಿ ಆಡ್ತಾರೆ. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅಂತೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸೆಟ್ಲ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈ ಕಡೆಗೆ ಬ್ರಂಟ್ ಅಂತೂ ಹೆವಿ ವಾಂಚಿದ್ರು ನಮಗೆ. ಸಖತ್ತಾಗಿರೋಂಥ ಆಡೋ ಟೈಮಲ್ಲಿ ಕಿಮ್ಪ್ರೀತ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ನೆಕ್ಸ್ಟ್ ಬಂದಂಥ ಕೇರ್ ಅವರು ಕೂಡ ಅಷ್ಟು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, 2 ರನ್ 6 ಬಾಲ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಅಮನ್ಜೋತ್ ಕೌರ್. ಸೊ ಸ್ಟಾರ್ಟಿಂಗಲ್ಲಿ ನಾನು ಅನ್ಕೊಂಡಿದ್ದೆ ಸೊ ಅಮನ್ಜಿತ್ ಕೌರ್ ಅವರು ಇದ್ರೂ ಪರವಾಗಿಲ್ಲ, ಬಟ್ ಹರ್ಮನ್ಪ್ರೀತ್ ಕೌರ್ ಔಟ್ ಆಗಬೇಕು ಅಂತ. ಸೊ ಇಬ್ಬರು ಕೂಡ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಅಂತೂ ಕೇಳಲೇಬೇಡಿ. ಸೊ ಒಂದು ಟೈಮ್ ಸೆಟ್ಲ್ ಆದಮೇಲೆ ಅವರ ಒಂದು ಶಾರ್ಟ್ ಸೆಲೆಕ್ಷನ್ಗಳು ಆ್ಯಂಡ್ ಶಾರ್ಟ್ಗಳಿದಾವಲ್ಲ, ಏನು 6 ಹೊಡಿತಾರೆ, ಒಂದು 6 ಬಂದಿರಲಿಲ್ಲ ಆ ಒಂದು ಟೈಮಲ್ಲಿ. ಬಟ್ ಆ ಒಂದು 14 ಓವರ್ಸ್ ಆ್ಯಂಡ್ 15 ಓವರ್ಸ್ ಆದಮೇಲೆ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಮಾಡ್ತಾರೆ. ಆ್ಯಂಡ್ ಸ್ಟ್ರೋಕ್ಗಳಂತೂ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಆ ಟೈಮಲ್ಲೇ ಅಷ್ಟೇ ಹರ್ಮನ್ಪ್ರೀತ್ ಕೌರ್ನ ಔಟ್ ಮಾಡಿಲ್ಲ ಅಂತಂದಿದ್ರೆ ನಮ್ಮದು ಪಂದ್ಯ ಕಿತ್ಕೊಂಡು ಹೋಗ್ಬಿಡುತ್ತೆ. ಇನ್ನೇನು 17th 18th ಓವರ್ಲಿ ಅನ್ಕೊಂಡಿದ್ವಿ. ಬಟ್ ಅದೇ ಒಂದು ಟೈಮಲ್ಲೇ ಸೊ ಅಲ್ಲಿ ಸೊ ರಿಚಾ ಘೋಷ್ ಅವರಿಗೆ ಜಾರ್ಜಿಯಾ ವೇರಮ್ ಅವರ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಸಖತ್ತಾಗಿರುವಂಥ ಕ್ಯಾಚು ಅಲ್ಲಿ ರಿಚಾ ಘೋಷ್ ಹೊಡೆದಿರುವಂಥದ್ದು. ಆ್ಯಂಡ್ ಆ ಒಂದು ಓವರಲ್ಲಿ 2 ವಿಕೆಟ್ ಬೀಳುತ್ತೆ. ಸೊ ಹರ್ಮನ್ಪ್ರೀತ್ ಕೌರ್ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಬಾಲನ್ನೇ ಸೊ ಅಲ್ಲಿ ಸಂಜೀವನ್ ಸಜನ್ ಅವರು ಕೂಡ ಅಷ್ಟೇ, ಅವರು ಕೂಡ ಔಟ್ ಆಗೋಗ್ತಾರೆ. ಸೊ 2 ಬಾಲಲ್ಲಿ 2 ವಿಕೆಟ್ ಬೀಳುತ್ತೆ. ಆ್ಯಂಡ್ ಅಲ್ಲೇ ಸ್ವಲ್ಪ ಏನೋ ಮ್ಯಾಚ್ ಟರ್ನ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ 18th ಓವರಲ್ಲಿ ಸೊ ವೀರಮ್ ಅವರ ಬೌಲಿಂಗಲ್ಲಿ ಅದ್ಭುತವಾಗಿಂತ ಬಾಲ್ ಮಾಡಿದ್ರು. ಮೇ ಬಿ ಅಲ್ಲಿ ಟರ್ನ್ ಆಗುತ್ತೆ ಅನ್ಕೊಂಡಿದ್ದು, ಬಟ್ ಟರ್ನ್ ಆಯಿತು ಆ್ಯಕ್ಚುಲಿ. ಸೊ ಅಲ್ಲಿ ಹರ್ಮನ್ಪ್ರೀತ್ ಕೌರ್ ಆ್ಯಂಡ್ ಸಜನ್ ಅವರು ಕೂಡ ಔಟ್ ಆಗಿದ್ದಾದ್ಮೇಲೆ ಸೊ ಮ್ಯಾಚ್ ಟರ್ನ್ ಆಗಿತ್ತು. ಬಟ್ ಒಂದು ಕಡೆಗೆ ಅಮನ್ಜೋತ್ ಕೌರ್ ಅವರು ಸೆಟ್ಲ್ ಆಗಿದ್ರು. ಆ್ಯಂಡ್ ಅವರಿಗೆ ಲೂಸ್ ಬಾಲ್ ಸಿಕ್ಕರೆ ಖಂಡಿತವಾಗ್ಲೂ ವಾಣಿಸ್ತಾರೆ ಅಂತ ಗೊತ್ತಿತ್ತು. ಬಟ್ 19ನೇ ಓವರಲ್ಲಿ ಕನಿಕಾ ಅಹುಜಾ ಅವ್ರಿಗೆ ಆ ಒಂದು ಏನು ಓವರ್ ಕೊಟ್ಟರು ಅಲ್ಲೇ 16 ರನ್ ಕಿತ್ಕೊಂಡೋಯ್ತು. ಸೊ ಅಲ್ಲಿ ಫಸ್ಟ್ಗೆ ಬಾಲೇ 6 ಆ್ಯಂಡ್ ಲಾಸ್ಟ್ ಬಾಲು ಕೂಡ 6. ಸೊ ಅಲ್ಲಿ ಇನ್ನೆಲ್ಲಿದೆ ಮ್ಯಾಚು? ಆಲ್ರೆಡಿ ಒಂದು ಲಾಸ್ಟ್ 2 ಓವರ್ಸಲ್ಲಿ 22 ರನ್ ಬೇಕಾಗಿತ್ತು. ಆ್ಯಂಡ್ 11 ರನ್ಸ್ ಪರ್ ಓವರ್. ಮ್ಯಾಚ್ ಆಲ್ರೆಡಿ ನಮ್ಮ ಒಂದು ಬ್ಯಾಲೆನ್ಸಿಂಗ್ ಆಗಿತ್ತು, 2 ಕಡೆಗೂ ಅಷ್ಟೇ ಇತ್ತು. ಬಟ್ 19ನೇ ಓವರ್ ಸಖತ್ತಾಗಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು 8 ರನ್ ಕೊಟ್ಟಿದ್ರೆ, ಅಟ್ಲೀಸ್ಟ್ 10 ರನ್ ಕೊಟ್ಟಿದ್ರು ಕೂಡ ಪರವಾಗಿಲ್ಲ. ಬಟ್ 16 ರನ್ ಕೊಟ್ಟಾದ್ಮೇಲೆ ಇನ್ನು ಉಳಿದಿರೋಂಥದ್ದೇನೆ 6 ಬಾಲ್ಗೆ 6 ರನ್ನು. ಆ್ಯಂಡ್ ಅವ್ರು ಆರಾಮಾಗಿ ಆಡ್ಕೊಂಡು ಹೋಗ್ತಾರೆ. ಸೊ ಸ್ಮೃತಿ ಮಂದನ್ ಅವರು ಅವರ ಒಂದು ಬೆಸ್ಟ್ ಬೌಲರ್ನ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ ಎಕ್ತ ಬಿಸ್ತವ್ರಿಗೆ 20ನೇ ಓವರ್ ಹಾಕ್ಸೋ ಬದಲು ಅವ್ರಿಗೆ 19ನೇ ಓವರ್ ಹಾಕ್ಸ್ಬೇಕಾಗಿತ್ತು. ಯಾಕಂದರೆ ಅಲ್ಲಿ ಆಲ್ರೆಡಿ ಕನಿಕಾ ಅಹುಜಾ ಅವರು ಫಸ್ಟ್ ಓವರ್ಲು ಕೂಡ ಹೊಡ್ಸ್ಕೊಂಡಿದ್ರು. ಸೊ ಅಂಥ ಟೈಮಲ್ಲಿ ತಿರ್ಗಾ ಅವ್ರನ್ನೇ ಆಡಿಸೋವಂಥದ್ದು ಎಲ್ಲೋ ಸರಿ ಅಂತ ನನಗೆ ಅನಿಸಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಅಲ್ಲಿ ಫಸ್ಟ್ ಬಾಲು 6, ಸೆಕೆಂಡ್ ಲಾಸ್ಟ್ ಬಾಲು 6, 16 ರನ್ ಬಂತು. ಆ್ಯಂಡ್ ನೆಕ್ಸ್ಟ್ ಬಾಲ್ ಇದ್ದಂಥದ್ದು 6 ರನ್ನು. ಸೊ ಫಸ್ಟ್ ಒಂದು 4 ಬಾಲು ಕೂಡ ಅಷ್ಟೇ ಎಕ್ತಾ ಬಿಕ್ಸ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಬಟ್ 5ನೇ ಬಾಲಲ್ಲಿ ಸೊ ಬೌಂಡ್ರಿ ಕಮಲಿನಿ ಸೊ ಅವರು ಒಂದು ವಿನ್ನಿಂಗ್ ಸ್ಟ್ರೋಕ್ನ ಹೊಡಿತಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ RCB ಅವರು ಸೊ ಈ ಪಂದ್ಯನ 4 ವಿಕೆಟ್ಗಳಿಂದ ಸೋಲ್ತಾರೆ. ಅಂತಂದರೆ ನಮಗೆ ಬಾಲಿಂಗ್ ಸಮಸ್ಯೆ ಕಾಡ್ತಾ ಇದೆ. ಸೊ ಅದು ಫಸ್ಟ್ ಮ್ಯಾಚಲ್ಲಿ ಕೂಡ ಕಾಡ್ತು. ಆ್ಯಂಡ್ ಸೆಕೆಂಡ್ ಮ್ಯಾಚಲ್ಲಿ ಅಷ್ಟಾಗಿ ಕಾಣಿಸ್ಲಿಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ ಬಾಲಿಂಗ್ ಖಂಡಿತವಾಗ್ಲೂ ವೀಕ್ ಇದೆ. ಆ್ಯಂಡ್ ಇಂಡಿಯನ್ ಬೌಲರ್ಗಳು ಅಂತ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥವ್ರು ಯಾರು ಕಾಣಿಸ್ತಾ ಇಲ್ಲ. ಆ್ಯಂಡ್ ರೇಣುಕಾ ಸಿಂಗ್ ಅಷ್ಟೇ. ಸೊ ಅವರು ಕೂಡ ಅಷ್ಟೊಂದು ಎಫೆಕ್ಟಿವ್ ಅಂತ ಅನಿಸಲಿಲ್ಲ ಇವತ್ತು. ಸೊ ಇನ್ನೂ ಸ್ವಲ್ಪ ಬೆಟರ್ ಮಾಡಬಹುದಾಗುತ್ತೆ. ಆ್ಯಂಡ್ ಆಶಾದ್ ಆಗಿರ್ಬೋದು, ಶ್ರೇಯಾಂಕಾ ಪಾಟೀಲ್, ಸೋಫಿ ಡಿವೈನ್, ಸೊ ಇವರೆಲ್ಲರೂ ಸಮಸ್ಯೆ ಅಂತೂ ಖಂಡಿತ ಕಾಡ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ಇಲ್ಲಿ ನಮ್ಮ ಎಲಿಸಾ ಪೇರಿ ಅವರು ಕೂಡ ಬೌಲಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ಬೌಲಿಂಗ್ ಮಾಡಲಿಕ್ಕೆ ಅವ್ರು ಫಿಟ್ ಇಲ್ವಂತೆ. ಮೇ ಬಿ ಅವರು ನಾಕೌಟ್ ಒಂದು ಪಂದ್ಯಗಳಿಗೆ ಮೇ ಬಿ ಫಿಟ್ ಆಗ್ಬೋದು. ಸೊ ಅವಾಗ ಅವ್ರು ಬೌಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸ್ವಲ್ಪ ನಮಗೆಲ್ಲೋ ಹೆಲ್ಪ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಬಟ್ ಈ ಒಂದು ಮ್ಯಾಚ್ ಸೋತಿರೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಸೊ ಇನ್ನು ಮುಂದೆ ಬರುವಂಥ ಮ್ಯಾಚಸ್ಗಳಿಗೆ ಸ್ವಲ್ಪ ಎಲ್ಲೋ ಇನ್ನೊಂಚೂರು ಅವರು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ, ಮಾಡ್ಕೊಳ್ಳೇಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದು ಮುಖ್ಯವಾಗಿ ಬೌಲಿಂಗಲ್ಲಿ. ಸೊ ಆ್ಯಂಡ್ ಮಂದಾಣ ಅವರು ಕೂಡ ಅಷ್ಟೇ ಸ್ವಲ್ಪ ನಿಂತ್ಕೊಂಡು ಆಡಿದ್ರೆ ಸೊ ಬೆಟರ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಟಾಟಾ, ಬೈ ಬೈ.